ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HCL ಟೆಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 30,246 ಕೋಟಿ. ಜಾನ್ವರಿ ಟು ಮಾರ್ಚ್ 2026 33,981 ಕ್ರೋರ್ಸು, 12.3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 4,309 ಕ್ರೋರ್ಸಿಂದ 4,490 ಕ್ರೋರ್ಸ್ ಆಗಿದೆ, 4.2% ಜಾಸ್ತಿ ಆಗಿದೆ. ಈ ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ತುಂಬ ವೀಕ್ ರಿಸಲ್ಟ್ಸು, ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ. ಸ್ಟಾಕ್ ಇವತ್ತು ಮೋರ್ ದೆನ್ 10% ಕೆಳಗೆ ಹೋಯಿತು. ನ್ಯೂಸ್ ನಂಬರ್ 2, ನಿಫ್ಟಿ IT ಇಂಡೆಕ್ಸ್ ಕ್ರಾಶಸ್. ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ HCL ಟೆಕ್ ಹಾಗೂ ಬೇರೆ ಕಂಪ್ನೀಸದು ವೀಕ್ ರಿಸಲ್ಟ್ಸ್ ಬರ್ಬೋದು ಅಂತ ತಿಳ್ಕೊಂಡು ನಿಫ್ಟಿ IT ಇಂಡೆಕ್ಸ್ ಇವತ್ತು ಆಲ್ಮೋಸ್ಟ್ 4% ಡೌನ್ ಆಯಿತು. ಟೆಕ್ ಮಹೀಂದ್ರ ಶೇರ್ಸು 5%ವರೆಗೂ ಡೌನ್ ಆಗಿತ್ತು, ಅದರ ಕ್ಲೋಸಿಂಗಲ್ಲಿ 2.5% ಡೌನ್ ಆಗಿದೆ. ಇನ್ಫೋಸಿಸ್ ಶೇರ್ಸ್ ಇವತ್ತು 3.4% ಡೌನ್ ಆಗಿದೆ. ಟೆಕ್ ಮಹೀಂದ್ರಾದ ರಿಸಲ್ಟ್ಸ್ ಇವತ್ತು ಬಂದಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇನ್ಫೋಸಿಸ್ ರಿಸಲ್ಟ್ಸು ನಾಳೆ ಸಾಯಂಕಾಲ ಅನೌನ್ಸ್ ಆಗುತ್ತೆ. ನ್ಯೂಸ್ ನಂಬರ್ 3, ಟೆಕ್ ಮಹೀಂದ್ರಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 13,384 ಕ್ರೋರ್ಸು. ಜಾನ್ವರಿ ಟು ಮಾರ್ಚ್ 2026 15,076 ಕ್ರೋರ್ಸು, 12.6% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 1,142 ಕ್ರೋರ್ಸಿಂದ 1,356 ಕ್ರೋರ್ಸ್ ಆಗಿದೆ, 18.7% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿ ಈ ಕ್ವಾರ್ಟ್ರಲ್ಲಿ ಅಬವ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಸ್ಟಾಕ್ ಇವತ್ತು 2.5% ಕ್ಲೋಸಿಂಗ್ ಡೌನ್ ಆಗಿತ್ತು, ಆದರೆ ಮಧ್ಯದಲ್ಲಿ 5%ವರೆಗೂ ಡೌನ್ ಆಗಿತ್ತು ಮಾರ್ನಿಂಗ್ ಹಾಫಲ್ಲಿ. ನ್ಯೂಸ್ ನಂಬರ್ 4, ಟ್ರೆಂಟ್ ಬೋನಸ್ ಇಶ್ಯೂ 1:2. ಟ್ರೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ, ಅವರ ಶೇರ್ ಹೋಲ್ಡರ್ಸಿಗೆ ಬೋನಸ್ ಕೊಡ್ತಾರೆ 1:2 ರೇಷಿಯೋಲಿ. ಅಂದರೆ 1 ಬೋನಸ್ ಶೇರ್ ಸಿಗುತ್ತೆ 2 ಶೇರ್ಸ್ ಹೋಲ್ಡ್ ಮಾಡಿದವರಿಗೆ. ಈ ಬೋನಸ್ ಇಶ್ಯೂ ಜೊತೆಗೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸು ಅನೌನ್ಸ್ ಮಾಡಿದರು. ನೆಟ್ ಪ್ರಾಫಿಟ್ಟು 30% ಮೇಲೋಗಿದೆ ಜಾನ್ವರಿ ಟು ಮಾರ್ಚ್ 2026 ಕ್ವಾರ್ಟರಲ್ಲಿ. ಪ್ಲಸ್ಸು ಅವರ ಬೋರ್ಡು ಇನ್ನೊಂದು ಅಪ್ರೂವಲ್ ಕೊಟ್ಟಿದ್ದಾರೆ, 2,500 ಕ್ರೋರ್ಸು ಅವರು ಫ್ರೆಶ್ ಕ್ಯಾಪಿಟಲ್ ಆಗಿ ಅವರು ರೇಸ್ ಮಾಡ್ಬೋದು ಫ್ರಮ್ ವೇರಿಯಸ್ ಶೇರ್ಸು. ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ಸಿಂದ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಪ್ಲೇಸ್ಮೆಂಟ್ ಅಂತ ಕರೀತಾರೆ, ಅದ್ರ ಮುಖಾಂತರ ಮಾಡ್ಬೋದು, ಅಥವಾ ಬೇರೆ ಯಾವುದೋ ರೀತಿಯಲ್ಲೂ ಮಾಡ್ಬೋದು ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇರಾನ್ ಅವರು ಅನೌನ್ಸ್ ಮಾಡಿದ್ದಾರೆ 2 ಶಿಪ್ಸನ್ನು ಅವರು ಸೀಸ್ ಮಾಡಿದ್ದಾರೆ ಫ್ರಮ್ ದ ಸ್ಟ್ರೇಟ್ ಆಫ್ ಹಾರ್ಮೋಸು. ಇದು ಬರ್ತಾ ಇರೋದು ಆಫ್ಟರ್ US ಪ್ರೆಸಿಡೆಂಟ್ ಸೀಸ್ ಫೈರನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೆ. ಸೊ ಇನ್ನೂ ಸಿಚುವೇಷನ್ನು ಅದೇ ಥರ ಇದೆ, ಏನೂ ಸೊಲ್ಯೂಷನ್ ಬಂದಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 199 ಪಾಯಿಂಟ್ಸ್ ಡೌನು, 24,378 ಕ್ಲೋಸ್ ಆಯಿತು. ಸೆನ್ಸೆಕ್ಸು 757 ಪಾಯಿಂಟ್ಸ್ ಡೌನು, 78,516 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 3.2% ಅಪ್ಪು, HUL 2.51% ಅಪ್ಪು, NTPC 2.32% ಅಪ್ಪು. ಟಾಪ್ ಲೂಸರ್ಸು HCL ಟೆಕ್ 10.82% ಡೌನು, ಇನ್ಫೋಸಿಸ್ 3.4% ಡೌನು, ಮಹೀಂದ್ರ 3.01% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ 8.12% ಅಪ್ಪು, ಅದಾನಿ ಪವರ್ 6.24% ಅಪ್ಪು, ಸಂವರ್ಧನ ಮದರ್ಸನ್ 5.66% ಅಪ್ಪು. ಟಾಪ್ ಲೂಸರ್ಸು LTI ಮೈಂಡ್ರಿ 3.23% ಡೌನು, TVS ಮೋಟರ್ಸ್ 2.45% ಡೌನು, ಹ್ಯುಂದಾಯ್ ಮೋಟರ್ಸ್ 1.92% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,727 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,226 ಸ್ಟಾಕ್ಸು, 58% ಅಪ್ಪು, 42% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,919 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,221 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,475 per ಗ್ರಾಮು, ಸಿಲ್ವರ್ 265 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 93.79, €1 110.19 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಅದಾನಿ ಪವರ್ 52-week high 217, ಕ್ಲೋಸಿಂಗ್ ಪ್ರೈಸ್ 216. ಟಾಟಾ ಪವರ್ 441, 52-week high, ಕ್ಲೋಸಿಂಗು 436. NTPC 407, 52-week high, ಕ್ಲೋಸಿಂಗು 405. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.9% ಡೌನು, ಜಪಾನ್ 0.3% ಅಪ್ಪು, ಜರ್ಮನಿ 0.02% ಡೌನು, ಫ್ರಾನ್ಸ್ 0.13% ಡೌನು, UK 0.06% ಡೌನು, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.59% ಡೌನ್ ಆಗಿತ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.